ಇವತ್ತು ನೋಡೋ ಹಾಗ ಎಲ್ಲರಿಗೂ ಗೊತ್ತಿರಬೇಕು, ಬಸ್ ಸ್ಟ್ಯಾಂಡ್ ಮುಂದೆ ಒಂದು ನಾಲಿ ಕಾಮಗಾರಿ ನಡೆಯಲಿರುತ್ತದಲ್ಲ, ಅಲ್ಲೊಂದು ದೇವಸ್ಥಾನ ಅದ. ಇವತ್ತು ಅದ್ರ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತೀನಿ ಬರ್ರಿ. ನಮಸ್ತೆ, ಹರಿಯಂ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಲಬುರಗಿ ಮಹಾನಗರ ಕಾರ್ಯಕರ್ತರಿಗೆ ಒಂದು ಮಾಹಿತಿ ಬಂದಿತ್ತು. ಅದೇಂದ್ರೆ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಸೌತ್ ಕಿಚನ್ ಅದಲ್ಲ, ಅದು ಕೆಳಗಡೆ ಒಂದು ಹಳೆಯದಾದ ಚಿಕ್ಕ ದೇವಸ್ಥಾನ ಅದ. ಇದು ಯಲ್ಲಮ್ಮ ತಾಯಿ ದೇವಸ್ಥಾನ ಇರ್ತದ. ಇದು ಬಹಳ ಸರಿಸುಮಾರವಾಗಿ ಬಹಳ ಹಳೆಯದಂತ ದೇವಸ್ಥಾನ ಇರ್ತದ. ಇಲ್ಲಿ ಮೊದಲೇ ಬಸ್ ಸ್ಟ್ಯಾಂಡ್ ಇರಕ್ಕೆ ಮೊದಲು ಈ ಜಾಗನಾಗ ಒಂದು ಹೊಲ ಇತ್ತು. ಈ ಹೊಲದ ಟೈಮ್ಲಿಂತ ಅಲ್ಲೊಂದು ದೇವಸ್ಥಾನ ಇತ್ತಂತ. ನಮ್ಮ ಕಲಬುರಗಿ ಜಿಲ್ಲೆದ ಹಳೆ ಬಸ್ ಸ್ಟ್ಯಾಂಡ್ ಇತ್ತು. ಅವಾಗ ತೆಳಗಡೆ ರಸ್ತೆ ಇತ್ತು. ಆ ಟೈಮ್ನಾಗ ತೆಳಗಡೆ ಏನ್ ಸೆಟ್ರ್ ಇತ್ತು, ಆ ತೆಳಗಡೆ ಸೆಟ್ರ್ ಈಕ್ವಲ್ ಆಗಿ ಈ ದೇವಸ್ಥಾನ ಇರ್ತಿತ್ತು. ಅವಾಗ ಮೊದಲಿನ ಹೋಟೆಲ್ ಮಾಲೀಕರು ಇಲ್ಲಿ ದಿನನಿತ್ಯ ಪೂಜಾ ಮಾಡ್ತಿದ್ರು. ಯಾಕಂದ್ರೆ ತೆಳಗಡೆ ಆಗಿದೆ ಅಂತ ಹೇಳಿ ಮ್ಯಾಲೊಂದ್ ಸ್ವಲ್ಪ ಛಾವಣಿ ಎಲ್ಲ ಕಟ್ಟಿಸಿ ನೀಟಾಗಿ ಇಟ್ಕೊಂಡು ದಿನ ಪೂಜಾ ಮಾಡ್ತಿದ್ರು. ನಮ್ಮ ಸನಾತನ ಧರ್ಮದ ಹಿಂದೂ ದೇವಸ್ಥಾನಗಳು ನಮ್ಗೆ ಹಿಂಗ್ ನೋಡ್ಲಿಕ್ಕೆ ಆಗಂಗಿಲ್ಲ. ಇದಕ್ಕೆಲ್ಲರೂ ಸೇರಿ ಒಂದು ಜೀರ್ಣೋದ್ಧಾರ ಕಾರ್ಯ ಮಾಡಬೇಕಾಗಿರುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಗರ ಪಾಲಿಕೆಯಿಂದ ಅಥವಾ ಇನ್ನಿತರ ಜನರಿಂದ ತಪ್ಪಾಗಿರ್ತದ. ಇದ್ರದ್ದು ಏನಿರ್ತದ, ದೇವಸ್ಥಾನವನ್ನ ಮರಳಿ ಕಟ್ಟಿಸ್ಬೇಕಂತ ಹೇಳಿ ಮುಖಾಂತರ ಮನವಿ ಮಾಡಿ. ಎಲ್ಲ ಮತ್ತೆ ಈಗ ಯಾರು ನಡ್ಕೊಂಡ್ ಬಂದಿರ್ತಾರ ಅವರಿಗೆ ಈ ದೇವಾಲಯದ ಶಕ್ತಿ ಎಷ್ಟದಂತ ಅವ್ರಿಗೆ ಗೊತ್ತಿರ್ತದ. ಈ ಒಂದು ದೇವಸ್ಥಾನಕ್ಕೆ ಮರಳಿ ಜೀರ್ಣೋದ್ಧಾರ ಆಗುವಂತ ಕಾರ್ಯ ಎಲ್ಲರೂ ಸೇರಿ ಮಾಡಮು. ಧನ್ಯವಾದ. ಜೈ ಶ್ರೀರಾಮ್.